ಮುದ್ದೇವಾಳ, ತಾಳಿಕೋಟೆ ಮತ್ತು ನಾಲತೋಟದಲ್ಲಿ 22-23ರಲ್ಲಿ ಕೈಗೊಂಡಂಥ SFC ಕಾಮಗಾರಿಗಳು, ನಗರೋತ್ಥಾನ ಕಾಮಗಾರಿಗಳು, ಹಲವಾರು ಕಾಮಗಾರಿಗಳು, ಕೋಟಿಗಟ್ಟಲೆ ಆಗ್ತಕ್ಕಂಥ ಕೆಲಸಗಳು ಇವತ್ತಿಗೂ ಕೂಡ ಪೂರ್ತಿಗೊಳಿಸಿಲ್ಲ ಗುತ್ತೇದಾರರು. ಅವರಿಗೆ ಈಗಾಗಲೇ ನಾನು 2 ಸಲ 3 ಸಲ ಮೌಖಿಕವಾಗಿ ಅವರಿಗೆ ನಿರ್ದೇಶನ ಕೊಟ್ಟಿದ್ದರೂ ಕೂಡ ಅವರು ಯಾವ ಕೆಲಸವನ್ನು ಕೈಗೆತ್ತಿಕೊಳ್ತಾ ಇಲ್ಲ. ಇದರ ಹಿನ್ನೆಲೆ ಏನನ್ನುವಂಥದ್ದು ಇವತ್ತು ಕೂಡ ನನಗೆ ಅರ್ಥ ಆಗ್ತಾ ಇದೆ. ಸುಮಾರು ಹಿಂದಿನ ಸರ್ಕಾರದಲ್ಲಿ ಈ ಗುತ್ತೇದಾರರಿಗೆ ಯಾವ ರೀತಿಯಾಗಿ ಕೆಲಸವನ್ನು ಕೊಟ್ಟರು ನನಗೆ ಗೊತ್ತಿಲ್ಲ. ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಲಿಕ್ಕೆ ಈಗಾಗಲೇ ನಾನು ನಿರ್ದೇಶನವನ್ನು ಕೊಡ್ತಾ ಇದ್ದೀನಿ. ಅವರು ಇನ್ ಟೈಮ್ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡದೇ ಇದ್ದರೆ ಅವ್ರನ್ನ ಕಾಸ್ಟ್ ಆ್ಯಂಡ್ ರಿಸ್ಕನ್ನು ಮಾಡಿ ಕಪ್ಪು ಪಟ್ಟಿಗೆ ಸೇರಿಸಲಿಕ್ಕೆ ಅಧಿಕಾರಿಗಳ ಕ್ರಮ ಕೈಗೊಳ್ಳಬೇಕು. ಕೈಗೊಳ್ಳದೇ ಇದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ತೀನಿ ಮತ್ತು ಅದಲ್ಲದೆ ಸ್ವತಃ ನಾನೇ ಲೋಕಾಯುಕ್ತಕ್ಕೆ ಬರೆಯುವಂಥ ಪ್ರಸಂಗಕ್ಕೆ ಮುಂದಾಗ್ತೇನೆ. ಇದು ಭಾಳ ನಿಚ್ಚಳವಾಗಿ ಇವತ್ತು ಈ ಸಂದರ್ಶನ ಮುಖಾಂತರ ಆ ಗುತ್ತೇದಾರರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ. ತಾಳಿಕೋಟೆಯಲ್ಲಿ ಚೋರಿಗೆ ಅನ್ನೋದು ಮತ್ತು BS ಪಾಟೀಲ್ ಮಣಿಕಾಳಲ್ಲ ತಾಳಿಕೋಟೆ ಹೊರಗೋದ್ರು ನೋಡಿ ತಾಳಿಕೋಟೆ ಮತ್ತು BS ಪಾಟೀಲ್ ನಗರೋತ್ಥಾನ ಮುದ್ದೇವಾಳ ಟೋಟಲ್ ಅಲ್ಲಿ ಎಸ್ಟಿಮೇಟ್ ಇದು BS ಪಾಟೀಲ್ ಮಣಿಕಾಳ್ ಅವರು SFC ಗ್ರಾಂಟ್ನಲ್ಲಿ 7,93,00,000 ಕೆಲಸಗಳನ್ನು ಕೈಗೊಳ್ಳುತ್ತಿದ್ದಾರೆ. ಅದರಲ್ಲಿ ಸುಮಾರು 90 ಲಕ್ಷ ರೂಪಾಯಿದಷ್ಟು ಮುಂಗಡ ಬಿಲ್ಲನ್ನು ಪಾವತಿಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲ ಕೆಲಸಗಳು ಇವತ್ತು ಸ್ಥಗಿತಗೊಳಿಸಿದೆ. ಅದೇ ರೀತಿಯಾಗಿ ಮುದ್ದೇವಾಳದಲ್ಲಿ ಕೂಡ ಮಾಡಿದ್ದಾರೆ. ಈ ಕಾರಣ ಏನು ಅರ್ಥ ಆಗ್ತಾ ಇಲ್ಲ. ಗುತ್ತೇದಾರರಿಗೆ ಇರುವಂಥ ಟೈಮ್ ಕೂಡ ಮೀರೋಗಿದೆ. ಅವರಿಗೆ ಕೊಟ್ಟಂಥ ನಿಗದಿತವಾದಂಥ ಸಮಯ ಏನಿದೆ ಅದು ಕೂಡ ಮುಗಿದು ಸುಮಾರು 1 ವರ್ಷಕ್ಕಿಂತ ಹೆಚ್ಚಾಗ್ತದೆ. ಅದಾಗೂ ಕೂಡ ಇವತ್ತು ಈ ಕೆಲಸಗಳನ್ನು ಪ್ರಾರಂಭ ಮಾಡ್ತಾರೆ. ಇದರ ಉದ್ದೇಶ ಏನು ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಅಂದರೆ ಜನಸಾಮಾನ್ಯರ ಕೆಲಸಕ್ಕೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ಅಥವಾ ಒಂದು ರಾಜಕೀಯ ಪಕ್ಷಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥ ಉದ್ದೇಶ ಇದೆ ಅಂತ ನನಗೆ ಸಂಶಯ ಬರ್ತದೆ. ಅದಕ್ಕೆ ಇವ್ರು ಏನು ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ತನಿಖೆ ಮಾಡಿಸ್ತೇನೆ. ಹಿಂದೆ ಇದೆ ಕೂಡಲೇ ಇವ್ರಿಗೆ ಇನ್ನೊಂದು ಲಾಸ್ಟ್ ವಾರ್ನಿಂಗ್ ಮಾಡ್ತೇನೆ. ಕೂಡಲೇ ಇದನ್ನ ಕೆಲಸ ಪ್ರಾರಂಭ ಮಾಡದೇ ಇದ್ದರೆ ಇದನ್ನು ರಿಸ್ಕ್ ಆ್ಯಂಡ್ ಕಾಸ್ಟ್ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ರಿಸ್ಕ್ ಆ್ಯಂಡ್ ಕಾಸ್ಟ್ ಮಾಡಿ ಅವ್ರ ಮೇಲೆ ರಿಕವರಿ ಮಾಡಲಿಕ್ಕೆ ಕೂಡ ನಾನು ಬರೀರಿ ಅಂತ ಕೂಡ ಹೇಳಿದೆ. ಇದು ಗಂಭೀರವಾದಂಥ ವಿಚಾರ. ಇವರೆಲ್ಲ ಯಾರನ್ನು ನಾನು ಹೇಳಬೇಕಾಗಿಲ್ಲ. ಇವರೆಲ್ಲರೂ ಯಾರು ಅನ್ನುವಂಥದ್ದು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಾನು ರಾಜಕೀಯ ಶಬ್ದಗಳನ್ನು ಬಳಸಲಿಕ್ಕೆ. ಇದೇ ರೀತಿಯಾಗಿ ಮುದ್ದೇವಾಳ ಪುರಸಭೆಯಲ್ಲೂ ಕೂಡ ನಗರೋತ್ಥಾನದ ಹಣದಲ್ಲಿ ಒಟ್ಟಾರೆ ಅಲ್ಲಿ ಚೋರಿಗೆ ಅಂತ ಒಬ್ಬರು, ತಾಳಿಕೋಟೆಯಲ್ಲಿ ಚೋರಿಗೆ ಅಲ್ಲ, ತಾಳಿಕೋಟೆಯಲ್ಲಿ ಚೋರಿಗೆ ಅಂತ ಚೋರಿಗೆ ಕೂಡ ಸುಮಾರು ಕೆಲಸಗಳನ್ನು ಇನ್ನೂ ಮಾಡಿ ಇವತ್ತು ಮುದ್ದೇವಾಳ ಪುರಸಭೆಯಲ್ಲಿ ಚೋರಿಗೆಯನ್ನವರಿಗೆ 351.46 ಅಂದರೆ 3,51,00,000 ಒಂದು ಪ್ಯಾಕೇಜು. ಇನ್ನೊಂದು ಪ್ಯಾಕೇಜು 3,75,00,000 ಒಂದು ಪ್ಯಾಕೇಜು. 2 ಪ್ಯಾಕೇಜಿನ ಕಾಮಗಾರಿಯನ್ನು ಕೈಗೊಂಡರು. ಅದರಲ್ಲಿ ಇವತ್ತಿನವರೆಗೂ ಅವರು ಕೆಲಸ ಮಾಡಿದಂಥದ್ದು ಪೂರ್ತಿಗೊಳಿಸಿ ಬಿಲ್ ಪಡೆದಂಥದ್ದು 1 ಕೋಟಿ. ಎಲ್ಲಿ ಹೋದ್ರಲ್ಲ ಅವರು ತಾಳಿಕೋಟೆಯವರು ಎಷ್ಟು ಅವರು ಬಿಲ್ ಪಡೆದಿತ್ತು ಮುದ್ದೇವಾಳದ್ದು? ನಿಮ್ಮದು ಮುದ್ದೇವಾಳದ್ದು
ನಿವೃತ್ತನ ಪೇಮೆಂಟ್ ಆಗಿದ್ದವ್ರಿಗೆ 94.46 ಒಂದಾಗಿದೆ. ಇನ್ನೊಂದು 19.62 ಒಂದಾಗಿದೆ. ಟೋಟಲ್ 159.7 ಒಂದಾಗಿದೆ. 159.17 ಒಂದಾಗಿದೆ. ಆ ನಂತರ ಅದೇ ಪ್ರಕಾರವಾಗಿ 55 ಲಕ್ಷ ಒಂದು ಬಿಲ್ ತಗೊಂಡಿದ್ದಾರೆ. ಹೀಗೆ ಒಟ್ಟಾರೆ ಇವೆಲ್ಲ ಬಿಲ್ ಅಡ್ವಾನ್ಸ್ ಬಿಲ್ಲನ್ನು RA ಬಿಲ್ ಅಂತ ತಗೊಂಡಿದ್ದಾರೆ. ತಗೊಂಡು ಇವತ್ತಿಗೂ ಕೂಡ ಕೆಲಸ ಕಂಪ್ಲೀಟ್ ಆಗಿಲ್ಲ. ಟೋಟಲ್ ಅವರಿಗೆ ಪೇಮೆಂಟ್ ಆದಂಥದ್ದು 3,46,00,000. ಟೋಟಲ್ 3,46,00,000 ಪೇಮೆಂಟ್ ಕೈಗೊಂಡಿದ್ದಾರೆ. RA ಬಿಲ್ಸ್ ಇಲ್ಲ, ಟೋಟಲ್ ಎಲ್ಲ RA ಬಿಲ್ಸ್. ಇವತ್ತಿಗೂ ಕೆಲಸಗಳು ಎಲ್ಲ ಬಹಳಷ್ಟು ಕೆಲಸ ಇವತ್ತು ಅಪೂರ್ಣಗೊಂಡಿದ್ದಾವೆ. ಆ ಚೋರಿಗೆಗೆ ಕೂಡ ನಾನೇ ವೈಯಕ್ತಿಕವಾಗಿ 2 ಸಲ 3 ಸಲ ಈಗಾಗಲೇ ಮಾಡ್ತಿದ್ದೆ. ಇದ್ದಂಥದ್ದು ಬಂದು ಕೆಲಸಗಳನ್ನು ಪೂರ್ತಿಗೊಳಿಸಪ್ಪ ಅಂತ ಹೇಳಿದೆ. ಸರ್, ನನಗಿನ್ನೂ ಸ್ವಲ್ಪ ತೊಂದರೆ ಆಗಿದೆ, ದುಡ್ಡಿನ ತೊಂದರೆ ಆಗಿದೆ, ಪೇಮೆಂಟ್ ಆಗಿಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಇದು ಕಾಂಟ್ರಾಕ್ಟ್ ಮುಂದಿನ ಚೆಕ್ ಮೆಜರ್ಮೆಂಟ್ ಆಗಿ MB ರೆಕಾರ್ಡ್ ಆದಮೇಲೆ ನಿಮ್ಗೆ ಬಿಲ್ ಬರೆಯೋದು, ಇದನ್ನು ಅಪಪ್ರಚಾರ ಕೊಡೋದು. ನಮಗೆ ದುಡ್ಡು ಸಿಕ್ಕಿಲ್ಲ, ನಮಗೆ ದುಡ್ಡು ಕೊಟ್ಟಿಲ್ಲ ಅಂತ ಇಷ್ಟೊಂದಲ್ಲೇ ಇವರು RA ಬಿಲ್ ಪಡೆದಿದ್ದಾರೆ. ಅದೇ ರೀತಿ ಅಲ್ಲಿಯೂ RA ಬಿಲ್ ಪಡೆದಿದ್ದಾರೆ. ಈ ಒಂದು ಉದ್ದೇಶ ಏನಿದೆ, ಮುದ್ದೇವಾಳ ನಗರದಲ್ಲಿ, ತಾಳೆಕೋಟೆ ನಗರದಲ್ಲಿ, ನಗರಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಕೆಲಸ ನಿಂದಿಸಿದ್ರಪ್ಪ ಅನ್ನುವಂಥ ಕೆಟ್ಟ ಹೆಸರು ತಂದು ರಾಜಕೀಯ ಮಾಡೋದಕ್ಕೆ ಇದೊಂದು ಉದ್ದೇಶ. ಇವರೆಲ್ಲ ಹೇಳಬಾರ್ದು ನಾನು, ಇವರೆಲ್ಲ BJPಯ ಕಟ್ಟ ಫಾಲೋವರ್ಸ್ ಇರ್ತಕ್ಕಂಥ ಇವರು ಗೊತ್ತಿದ್ದಾರೆ. BJPಯ ಕಟ್ಟ ಫಾಲೋವರ್ಸ್ ಆಗಿರ್ತಕ್ಕಂಥ ಗೊತ್ತಿದ್ದಾರೆ. ಅದಕ್ಕೆ ನಿಮ್ಮ ಮುಖಾಂತರ ಕೊನೆಯದಾಗಿ ನೀವು ಪಕ್ಷ ಬಿಡಿ, ನೀವು ಉದ್ಯೋಗ ಮಾಡಬೇಕಾಗಿದ್ರೆ ನೇರವಾಗಿ ಒಬ್ಬ ಉದ್ಯೋಗಿಯಾಗಿ ಹೇಗಿರಬೇಕು ಹಾಗಿದ್ದು ಕೆಲಸ ಮಾಡಿ ಪ್ರಾರಂಭ ಮಾಡಿ. ನೀವು ರಾಜಕಾರಣ ಮಾಡಬೇಕಾಗಿತ್ತು ಅಂದ್ರೆ ರಾಜಕಾರಣ ಮಾಡಿ, ಎರಡರಲ್ಲಿ ಒಂದು ಮಾಡಿ. ನಾನು ನೇರವಾಗಿ ಈ ಮಾತುಗಳನ್ನು ಹೇಳ್ತೀನಿ. ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ, ಯಾರು ಮಾಡೋದಿಲ್ಲ ಅವ್ರ ಮೇಲೆ ಕೂಡಲೇ ನಾಳೆ ಡೆಪ್ಟಿ ಕಮಿಷನರ್ ಬಂದ ಮೇಲೆ ಆ ಡೆಪ್ಟಿ ಕಮಿಷನರ್ ಅವರು ನೆಕ್ಸ್ಟ್ ಮೀಟಿಂಗ್ನಲ್ಲಿ ಡೆಪ್ಟಿ ಕಮಿಷನರ್ ಜೊತೆ ಕೂಡ ನಾನು ಸಂದರ್ಶನ ಮಾಡಿ ಯಾರ್ಯಾರ ಅಧಿಕಾರಿಗಳನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೆ ಕಡ್ಡಾಯವಾಗಿ ಕ್ರಮ. ಯಾವಾಗಲೂ ಹೆಂಗಿರುತ್ತೆ ಸಿಸ್ಟಮ್ ಅಂದ್ರೆ, ಅಡ್ವಾನ್ಸ್ ಬಿಲ್ಲಿಂಗ್ ಎಲ್ಲೂ ಇರೋದಿಲ್ಲ. ನೀವು ಎಷ್ಟು ಕೆಲಸ ಮಾಡಿರ್ತೀರಿ ಅದಕ್ಕೆ ಇವ್ರು MB ರೆಕಾರ್ಡ್ ಮಾಡಿರ್ತಾರೆ, ಅದಕ್ಕೆ ಇವ್ರು RA ಬಿಲ್ ಅಂತ ಕೊಟ್ಟಿರ್ತಾರೆ. ಮುಂದೆ ನೀವು ಕೆಲಸ ಮಾಡಿದ್ದ ಮತ್ತೆ ಕೊಡ್ತಾರ, ನೀವು ಮುಂದೆ ಕೆಲಸನೇ ಮಾಡಿಲ್ಲಲ್ಲ. ನಾನು ಎಂದು ಈ ಸರ್ಕಾರ ಬದಲಾವಣೆ ಆಸು ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವ್ರು ಕೆಲಸ ಮಾಡಿಲ್ಲ. ಸುಮ್ಮನೆ 1-2 ಸಲ ಕಾಟಾಚಾರಕ್ಕೆ ಏನಪ್ಪ ನಾವು ಭಾಳ ಜೋರು ಮಾಡಿದ್ವಿ ಅಂತೇಳಿ ಸ್ಕ್ಯಾರಿಫೈ ಮಾಡಿ ಕೈ ಬಿಟ್ಬಿಟ್ಟಾರೆ. ಇವೆಲ್ಲ ಜೋರಿಗೆ ಅನ್ನೋರು, ತಾಳೆಕೋಟೆಯಲ್ಲಿ ಒಣಕ್ಯಾಲ್ ಬಸವನಗೂಡನವರು ಅವ್ರು ಏನು ಮಾಡ್ಯಾರ ಅಂದ್ರೆ ಸ್ಕ್ಯಾರಿಫೈ ಮಾಡ್ಯಾರ, ಬಿಟ್ಬಿಟ್ಟಾರೆ. ಇನ್ನೊಂದಿಷ್ಟು ಹೆಸರು ಕೆಟ್ಟು ಹೋಗಿದೆ ನಮ್ಗೆ. ಯಾವ ಕೆಲಸ ರೋಡ್ ಚರಂಡಿ, SFC ಗ್ರಾಂಟ್ ಬಂದಿದ್ದು ರೋಡ್ ಚರಂಡಿ, ನಗರೋತ್ಥಾನ ಬಂದಿದ್ದು ರೋಡ್ ಚರಂಡಿ ತಗೊಂಡಾರ. ಮುಖ್ಯವಾಗಿ ಅವ್ರು ಕಾನ್ಸಂಟ್ರೇಟ್ ಮಾಡಿದ್ದೆ ಹಿಂದಿನ ಸರ್ಕಾರದಾಗ ಬೇರೆ ಬೇರೆ ರೋಡ್ ಸಿಟಿ ಒಳಗಡೆ CC ಮತ್ತೆ ಯಾವುದು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಅಲ್ಲಿ ಯಾವ ಲೇವ್ಯಾನಿಗೆ ಏನು ಗೊತ್ತಾಗೋದಿಲ್ಲ, ಟೆಕ್ನಿಕಾಲಿಟಿ ಏನು ಗೊತ್ತಿರ್ತದೆ ನಮ್ಗೆ, ಎಷ್ಟು ಸಿಮೆಂಟ್ ಇರ್ತದೆ, ಎಷ್ಟು ಇರುತ್ತೆ, ಅದನ್ನ ಏನು ಅಗಿಬೇಕು, ಏನು ಮಾಡಬೇಕು, ಎಸ್ಟಿಮೇಟ್ ಏನಿರುತ್ತೆ ಅನ್ನೋದು ಯಾರಿಗೆ ಗೊತ್ತಿರ್ತದೆ. ನನ್ನ ಮನೆ ಮುಂದೆ ಒಂದು CC ರೋಡ್ ಆತಪ್ಪ, 10 ವರ್ಷದ ಮೇಲೆ ಕಿತ್ತೋದ್ರು ಯಾವನು ಕೇಳಂಗಿಲ್ಲ. ಈಗಾಗಲೇ ಎಲ್ಲಿ ಬೇಕಲ್ಲಿ ಇವತ್ತು ನಾವು ಸರ್ಕಾರದಿಂದ ಈಗ ಏನಪ್ಪ ಅಂದ್ರೆ ಜಲಧಾರೆ ಒಳಗಡೆ ಮತ್ತು ನಗರೋತ್ಥಾನ ನಿಮಗೆ ಡ್ರಿಂಕಿಂಗ್ ವಾಟರ್ ಇದರಲ್ಲಿ ಇಂಪ್ರೂವ್ಮೆಂಟ್ಸಿಗೆ ದುಡ್ಡು ಕೊಟ್ಟಿದ್ದಾರೆ. ಎಲ್ಲ ಮತ್ತೆ ಕಟ್ ಮಾಡಬೇಕು CC ರೋಡ್ಸ್. ಇನ್ಸ್ಪೈಟ್ ದೇರ್ ವಾಸ್ ಎ ಸರ್ಕ್ಯುಲರ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ
ಅಂಡ್ ಗವರ್ಮೆಂಟ್ ಆಫ್ ಕರ್ನಾಟಕ ಅದೇ ಸರ್ಕ್ಯುಲರ್ನ ಕೋಟ್ ಮಾಡಿ ಮತ್ತೆ ಸರ್ಕ್ಯುಲರ್ ಕೊಡ್ತೀವಿ ಎಲ್ಲ ಪುರಸಭೆಗಳಿಗೆ ಯಾವ CC ರೋಡ್ಗಳನ್ನು ನೀವು ಮಾಡಬಾರ್ದು. ಯಾಕಂದ್ರೆ ಇದು 24/7 ಕುಡಿ ನೀರಿನ ಯೋಜನೆಯನ್ನು ಕೈಗೆತ್ತಿಕೊಳ್ತೀವಿ ಮುಂದೆ, ಮತ್ತು ಈ ಜಲಧಾರೆ ಯೋಜನೆಯಲ್ಲಿ ನಾವು ಅದಕ್ಕೆ ಲಿಂಕ್ ಮಾಡ್ತೀವಿ. ಹೀಗಾಗಿ ನೀವು CC ರೋಡ್ಗಳನ್ನು ತೆಗೆದುಕೊಳ್ಳಬಾರ್ದು ಅಂತ ಡೈರೆಕ್ಷನ್ ಕೊಡ್ತು ಗೌರ್ಮೆಂಟ್. ಇನ್ಸ್ಪೈಟ್ ಆಫ್ ದಟ್ ಇವರು ಸರ್ಕಾರದಲ್ಲಿ ಈ ರೀತಿ ಎಲ್ಲ ಕಡೆ ಕೆಲಸ ಮಾಡ್ತಾರೆ. ಕೆಲಸ ಮಾಡಿಲ್ಲ ಅಂತಂದ್ರೆ ಎಷ್ಟು ಕೊಟ್ಟಿರಿ ನೋಟಿಸ್? 4 ನೋಟಿಸ್. 4 ನೋಟಿಸ್ ಕೊಟ್ಟು ಒಬ್ಬೊಬ್ಬರಿಗೆ 3-4 ನೋಟಿಸ್ ಕೊಟ್ಟು ಮುಂದಿನ ಕ್ರಮ ಈಗ ಹೇಳಿದ್ದೀನಿ. ಅವ್ರು ರಿಸ್ಕ್ ಅಂಡ್ ಕಾಸ್ಟ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ರಿಕವರಿ ಮಾಡಬೇಕು, ಒಂದು ಬ್ಲಾಕ್ ಲಿಸ್ಟ್ ಮಾಡಬೇಕು, ಒಂದು ಮತ್ತು ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅದರ ಮೇಲೆ ಎನ್ಕ್ವೈರಿಗೆ ಒಂದು ಇನ್ಸ್ಟಿಗೇಟ್ ಮಾಡ್ತೀನಿ, ಅದನ್ನ ಕಳಿಸ್ಕೊಡ್ತೀನಿ. ಇಲಾಖೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಲಿ, ಲೋಕಾಯುಕ್ತ ಎನ್ಕ್ವೈರಿ ಆಗಲಿ, ಅದಕ್ಕೆ ನಾನು ಸ್ವತಃ ಬರೀತೀನಿ. ಅವ್ರು ಕೆಲಸ ಮಾಡ್ತಾ ಇಲ್ಲ ಬೇರೆಯವ್ರನ್ನ ಹಾಕೊಂಡು ಇಲ್ಲ, ಹಂಗೆ ಮಾಡಕ್ಕೆ ಬರೋದಿಲ್ಲ. ಹಿಂದಿ ಕೆಲಸನೇ ಮಾಡಿ ಮುಗಿಸ್ಬೇಕು. ಅಪ್ರೂವ್ಡ್ ವರ್ಕ್ಸ್ ಅಪ್ರೂವ್ಡ್ ವರ್ಕ್ ಇದಾವಲ್ಲ ಅವನ್ನೇ ಮುಂದೆ ನಾವು ವರ್ಷಕೊಂಡು ಮಾಡ್ಕೊಂಡು ಹೋಗ್ಬೇಕು. 2 ವರ್ಷದಿಂದ ಮಾಡ್ತಾನೆ ಇಲ್ಲ ಅವರು. ಇಲ್ಲ, ಇದನ್ನ ಇಮಿಡಿಯೇಟ್ ಆಗಿ ಯಾವ ವರ್ಕ್ ಆರ್ಡರ್ ಯಾವ ಕೆಲಸ ಎಕ್ಸಿಕ್ಯೂಟ್ ಮಾಡಿಲ್ಲ ಅದನ್ನು ಸದ್ಯಕ್ಕೆ ಯಾವ ಕೈಗೆ ಎತ್ಕೊಳ್ಬೇಡ್ರಿ ಅಂತ ಕೊಡ್ರಿ. ಫೈನಾನ್ಷಿಯಲ್ ಕಂಡೀಷನ್ ಸ್ಟಡಿ ಮಾಡೋದು ಕೊಡ್ರಿ. 3 ತಿಂಗಳಾದ್ಮೇಲೆ ಮತ್ತೆ ರಿಲ್ಯಾಕ್ಸ್ ಮಾಡಿದ್ರು. 3-4 ತಿಂಗಳಾದ್ಮೇಲೆ ರಿಲ್ಯಾಕ್ಸ್ ಮಾಡಿದ್ರು. ಇಲ್ಲ, ಯಾವ ಕೆಲಸ ಇತ್ತು ಮುಂದುವರಿಸಿ ಅಂತ ಆದೇಶ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಮಾಡಿಲ್ಲಲ್ಲ ಇವರು. ಬೈ ದ ಟೈಮ್ ಇವರು ವರ್ಕ್ ಆರ್ಡರ್ ತಗೊಂಡಿದ್ರು, ಇವ್ರಿಗೆ ಅಪ್ಲೈನ್ ಆಗ್ತಿದ್ದಿಲ್ಲ. ಅದನ್ನು ಅಪ್ಲೈನ್ ಆಗ್ತಿದ್ದಿಲ್ಲ ಇವ್ರಿಗೆ. ಸರ್ಕಾರದಾಗ ನಮ್ಮ ಕೆಲಸ ಬಂದ್ ಮಾಡಂತ ಹೇಳ್ಯಾರ. ಸರ್ಕಾರದಿಂದ ಎಲ್ಲ ಕೆಲಸ ಬಂದ್ ಮಾಡಂತ ಹೇಳ್ಯಾರ. ಆಯ್ತಪ್ಪ ಬಂದ್ ಮಾಡಂತ ಹೇಳಿದ್ರು. ಇಡೀ ರಾಜ್ಯ ತುಂಬ ಹೇಳಿದ್ರು, ನಿಮ್ಮ ಒಬ್ಬರಿಗೆ ಹೇಳಿದ್ದಿಲ್ಲ. ಅದಾದ ನಂತರ ಏನಾಯ್ತು? ಈಗ 3 ತಿಂಗಳಾದ್ಮೇಲೆ ನಿಮ್ಮನ್ನು ಮಾಡು ಅಂತ ಹೇಳಿದ್ಮೇಲೆ ಈಗ ಎಷ್ಟಾಯ್ತು? 1 ವರ್ಷ 9 ತಿಂಗಳಾಯ್ತು. ಇವತ್ತಿನ ಕೆಲಸ ಮಾಡೋದು ಏನು ಉದ್ದೇಶ ಹೇಳಿ ನೋಡೋಣ. ಒಂದೇ ಒಂದು ಕೆಲಸ ಸ್ಟಾಪ್ ಮಾಡುತ್ತೇನೆ. ನಾ ಯಾರ್ದು ಸ್ಟಾಪ್ ಮಾಡುತ್ತೆ ಪ್ರಮಾಣದಿಂದ ಯಾವುದು ಸ್ಟಾಪ್ ಮಾಡುತ್ತೆ. ನಾ ಈಗ ಮುಂದೂ ಹೇಳಂಗಿಲ್ಲ, ಹಿಂದೂ ಹೇಳಿದ್ರು. ನಾ ಯಾರಿಗೂ ಸ್ಟಾಪ್ ಮಾಡಂತೇಳಿ ಎಸ್ಟಿಮೇಟ್ ಏನಿದೆ ಆ ಪ್ರಕಾರ ಕೆಲಸ ಮಾಡಿ. ನಿಮ್ಮ ಎಸ್ಟಿಮೇಟ್ ಕಾಪಿ ಒಳಗಡೆ ನೋಡ್ರಿ, ಕಾಂಟ್ರಾಕ್ಟ್ ಅವನು ತನ್ನ ಬದುಕಿಗೆ ಮಾಡ್ತೇವೆ. ಅವನು 4-10 ಪೈಸೆ ಉಳಿಸ್ಕೋಬೇಕು ಅಂತ ಆಲೋಚನೆ ಮಾಡಿ. ಆ 10 ಪೈಸೆಗೆ ಯಾರು ತೊಂದರೆ ಮಾಡೋದು. ನಾವು ಅರ್ಥ ಮಾಡ್ಕೊಂತೀವಿ, ಎಲ್ಲರಿಗೂ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗ್ತದೆ. ಯಾವನೋ ಒಬ್ಬ ಕೆಲಸ ಮಾಡಬೇಕು, ಒಂದು 10 ರೂಪಾಯಿ ಉಳಿಲಿ ಅಂತ ಮಾಡ್ಕೊತೀವಿ. ಅದಕ್ಕೆ ಯಾರು ಅಡ್ಡಿ ಮಾಡೋದಿಲ್ಲ. ನೀವು ಗುಣಮಟ್ಟವನ್ನು ಕಾಯ್ಕೊಂಡ ನೀವೇನಪ್ಪ ಅಂದ್ರೆ 10 ಪೈಸೆ ಉಳಿಸ್ಕೋಬೋದಲ್ಲ. ನೀವು ಗುಣಮಟ್ಟವನ್ನು ಕಾಯ್ಕೊಳ್ಳೋದನ್ನೇ ಕೆಲಸ ಮಾಡ್ತೀನಿ ಅಂತಂದ್ರೆ, ಅಥವಾ ಬೋಗಸ್ಸಾಗಿ ಬರೆಸ್ತೀನಿ ಅಂತಂದ್ರೆ, ಕಂಪ್ಲೀಟ್ಲಿ ಬೋಗಸ್ ಮಾಡ್ತೀನಿ ಅಂದ್ರೆ ಹೆಂಗೆ? ಇಲ್ಲಿ ಬೋಗಸ್ ಪ್ರಶ್ನೆ ಬಂದಿಲ್ಲ ಇಲ್ಲಿ, ಆದ್ರೆ ಕೆಲಸ ಮಾಡದೇ ಇರೋ ಪ್ರಶ್ನೆ ಬಂದಿದೆ. ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಂತ ಹೇಳಿದ್ದೀನಿ. ನಾನು ಸೂಚನೆ ಕೊಟ್ಟಿದ್ದೀನಿ ಅಧಿಕಾರ ಮುಖಾಂತರ. ನಾನಂತೂ ಯಾವ ಕಾಂಟ್ರಾಕ್ಟರ್ಗೆ 1-to-1 ಮೀಟ್ ಆಗಿಲ್ಲ. ಜೋಗಿ ಅನ್ನೋರು ಒಬ್ಬನಿಗೆ ಫೋನ್ ಮುಖಾಂತರ ನನಗೆ 2 ಸಲ ಕಾಂಟ್ಯಾಕ್ಟ್ ಆಗಿದೆ. ಅವ್ನು ನೇರವಾಗಿ ಹೇಳಿದ್ದೀನಿ, ಮಾಡಿ ಮುಗಿಸ್ತೀನಿ ಸರ್, ಮಾಡಿ ಮುಗಿಸ್ತೀನಿ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಂಗಿಲ್ಲ. ಇವರು 4 ಮಂದಿ ಆಗ್ತಾರೆ ಟೋಟಲಿ. ಒಂದು 4 ಮಂದಿ ಆಗ್ತಾರೆ.